ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಇಂದು ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿ ಶ್ರೀ ಶಾರದಾ ಆದರ್ಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸುಮಾರು 2 ಕೋಟಿ ವೆಚ್ಚದಲ್ಲಿ ಕಟ್ಟಡ ಭೂಮಿ ಪೂಜೆಯನ್ನು ಪರಮ ಪೂಜ್ಯ ಶ್ರೀ ಆನಂದ ದೇವರು ಓಲೈಮಠ್ ಜಮಖಂಡಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಶಾರಾಣಿ ಹಿರೇಕುರ್ಬರವರು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ಅವರು, ಮಾಸ್ತಾನ್ ಗುರುಗಳು ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಆವಾಗ ತಾನೇ ಸಂಸ್ಥೆಯು ಉನ್ನತ ಮಟ್ಟಕ್ಕೆ ಇರಲು ಸಾಧ್ಯವಾಗುತ್ತದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯಾವಂತರ ಸಂಖ್ಯೆಯು ಹೆಚ್ಚಾಗಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳು ತಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸುತ್ತಿದ್ದಾರೆ ಎಂದು ಸಲಹೆ ನೀಡಿದರು. ಇನ್ನು ಶಿಕ್ಷಕರನ್ನು ಗೌರವಿಸುವ ಕೆಲಸವನ್ನು ಮಕ್ಕಳು ಮಾಡಬೇಕು. ಪಾಲಕರ ಹೆಸರು, ಸಂಸ್ಥೆಯ ಹೆಸರು ವಿದ್ಯಾರ್ಥಿಗಳು ಉಳಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ಅಶೋಕ್ ಗೌಡ್ ಪಾಟೀಲ್, ಭೀಮಣ್ಣ ಗಂಗಶೆಟ್ಟಿ, ಆಶಾರಾಣಿ ಹಿರೇಕುರ್ಬರ್, ಜೆಡಿಎಸ್ ಮುಖಂಡರು ಸುಭಾಷ್ ಗೌಡ್ ಪಾಟೀಲ್, ಶರಣಬಸವ ಗಂಗಶೆಟ್ಟಿ, ವರದಿ ಸೌಮ್ಯ ಕೋಲ್ಕರ್. ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ನಮ್ಮ ಹಡಗಲಿ ವಿದ್ಯಾವರ್ಧಕ ಸಂಸ್ಥೆಯ ನೂತನ ಕಟ್ಟಡದ ಭೂಮಿ ಪೂಜಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವನಾಥ ದೇವರನ್ನು ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಅತಿಥಿಗಳೇ, ನಿಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಮಸ್ತಾನ್ ಸರ್ ಅವರು ಈ ಹಡಗಲಿ ವಿದ್ಯಾವರ್ಧಕ ಸಂಸ್ಥೆಯನ್ನು ಅಲ್ಲಿ ಗ್ರಾಮದೊಳಗೆ ಸಣ್ಣದಾಗಿ ಪ್ರಾರಂಭ ಮಾಡಿದ್ರು. 2 ವರ್ಷದ ಹಿಂದೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿರುವಂತ ವಿದ್ಯಾರ್ಥಿಗಳು ಜನಸ್ತೋಮವನ್ನು ನೋಡಿ ನಾನೇ ಆಶ್ಚರ್ಯವಾಗಿದ್ದೆ. ಎಷ್ಟು ಜನ ಸೇರ್ಯಾರಲ್ಲಿ, ಇಲ್ಲಿ ಸಣ್ಣ ಗ್ರಾಮ ಆದ್ರೂ ಕೂಡ ಇಲ್ಲಿ ಇಂಥ ಸಣ್ಣ ಒಂದು ಶಿಕ್ಷಣ ಸಂಸ್ಥೆಗೆ ಎಷ್ಟು ಜನ ವಿದ್ಯಾರ್ಥಿಗಳು ಕಲಿಯಾಕ್ ಬಂದಾರಲ್ಲ ಅಂತ ನನಗೆ ಅನಿಸಿತ್ತು. ಆದ್ರೆ ನಾ ಸುತ್ತಮುತ್ತ ಹಳ್ಳಿ ಒಳಗ ಸಂಚಾರಿ ಪ್ರವಚನ ಮಾಡಕತ್ತಿದ್ದೆ. ಆ ಸಮಯದಲ್ಲಿ ನಮ್ ಬಿಸ್ನಾಳ ಗ್ರಾಮ ಒಬ್ಬ ಭಕ್ತ ಬಂದಾನ. ಅವರೆಲ್ಲ ಹೇಳ್ತಿದ್ರು ನಮ್ಗ, ನಮ್ಮ ಹುಡುಗರ್ನೆಲ್ಲ ಅಲ್ಲಿ ಹಡಗಲಿ ವಿದ್ಯಾವರ್ಧಕ ಸಂಸ್ಥೆಗೆ ಬಿಟ್ಟೇವಿ, ಅಲ್ಲಿ ಬಹಳ ಚಂದ ಎಜುಕೇಶನ್ ಕೊಡ್ತಾರ, ಅಲ್ಲಿರುವಂತ ಸ್ಟಾಫ್ಗಳು ಕೂಡ ಬಹಳ ಅದ್ಭುತವಾಗಿ ಟೀಚಿಂಗ್ ಮಾಡ್ತಾರ ಅಂತ ನಮ್ಮ ಭಕ್ತರು ಹೇಳ್ತಿದ್ರು. ನಮ್ಗ ಬಹಳ ಖುಷಿ ಆಯ್ತು. ಈಗ ನೂತನ ಕಟ್ಟಡವನ್ನ ಇಲ್ಲಿ 2 ಎಕರೆ ತಗೊಂಡ 2 ಕೋಟಿ ವೆಚ್ಚದೊಳಗ ಇಲ್ಲಿ ಒಂದು ಸ್ಥಾಪನೆ ಮಾಡೋದೈತಿಲ್ಲ, ಇದು ಬಹಳ ಒಳ್ಳೆ ವಿಚಾರ. ಇದು ಯಾಕಂತಂದ್ರ ಒಂದು ಶಾಲೆಯನ್ನು ಕಟ್ಟಬೇಕು. ಯಾಕೆ ಕಟ್ಟಬೇಕಂತಂದ್ರ ಕೇವಲ ಒಂದು ಮಂದಿರ್ ಕಟ್ರಿ ನೀವು, ಅಲ್ಲಿ ಕೇವಲ ಹಿಂದೂಗಳು ಮಾತ್ರ ಹೋಗ್ತಾರ. ಒಂದು ಮಸ್ಜಿದ್ ಕಟ್ರಿ ನೀವು, ಅಲ್ಲಿ ಕೇವಲ ಮುಸ್ಲಿಂಗಳು ಮಾತ್ರ ಅಷ್ಟೇ ಹೋಗ್ತಾರ. ಒಂದು ಚರ್ಚ್ ಕಟ್ರಿ, ಅಲ್ಲಿ ಕ್ರಿಶ್ಚಿಯನ್ ಮಾತ್ರ ಹೋಗ್ತಾರ. ಆದ್ರ ಒಂದು ಶಾಲೆ ಕಟ್ರಿ, ಎಲ್ಲಾ ಜನಾಂಗದವರು ಸಹಿತ ಒಂದು ಶಾಲೆಗೆ ಕರೆಸುವ ತಾಕತ್ ಒಂದು ಶಿಕ್ಷಣ ಸಂಸ್ಥೆಗೆ ಐತಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನ್ ನೋಡ್ರಿ, ಎಷ್ಟು ಜನ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ. ಅವ್ರು ನಮ್ಮ ಮುಸ್ಲಿಂ ಸಮಾಜದವ್ರು ಆದ್ರೂ ಕೂಡ ಅವ್ರು ಹಿಂದೂ ಧರ್ಮದ ಏನು ಪದ್ಧತಿಗಳಂತೆ ಇಲ್ಲಿ ಭೂಮಿ ಪೂಜೆ ಮಾಡಿದ್ರಲ್ಲ, ಅದು ನನಗೆ ಬಹಳ ಒಂದು ಖುಷಿ ತಂದ ವಿಚಾರ. ಇಂಥ ಶಾಲೆಗಳನ್ನು ಕಟ್ಟಬೇಕು. ಈ 100 ದೇವಸ್ಥಾನ ಕಟ್ಟುವುದಕ್ಕಿಂತ ಒಂದು ಶಾಲೆ ಕಟ್ಟುವುದು ಉತ್ತಮ ಅಂತ ನಮ್ಮ ಹಿರಿಯರು ಹೇಳ್ತಾರ. ಅದೇ ತರನಾಗಿ ಈ ಶಾಲೆ ಕಟ್ಟಬೇಕು. ಈ ಶಾಲೆ ಒಳಗ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಕಲಿತ ತಮ್ಮ ಜೀವನವನ್ನು ಕಟ್ಕೊಂಡು ಈ ದೇಶಕ್ಕೆ, ಈ ನಮ್ಮ ರಾಜ್ಯಕ್ಕೆ ಮಾರಕವಾಗದೆ ಮುಂದೊಂದು ದಿನ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳ ಸ್ಮಾರಕವಾಗಿ ಬೆಳೆತು ನಿಲ್ಲಿ ಅಂತಂದು ಆ ಶುಭವನ್ನು ಹಾರೈಸಿ ನಮ್ಮ ಮೇಡಮ್ ಅವರು ಹೇಳಿದ್ರು, ನಮ್ಮ JDS ಮುಖಂಡರು ನಮ್ಮ ಮೇಡಮ್ ಅವರು, ಆನಂದ ದೇವರು ಭೂಮಿ ಪೂಜೆ ಮಾಡಕ್ ಬಂದಾರ ಅಂದ್ರೆ ಆನಂದವಾಗಿ ನಡೀತದಂತ. ಅದೇನ ನಡೀತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಮಸ್ತಾನ್ ಸರ್ ನಡೆಸ್ಯಾರಂದ್ರೆ ಅದು ಮಸ್ತ್ ಆಗಿ ನಡೀತದ ಈ ಕಟ್ಟಡ ಅಂತ ಹೇಳಕ್ ಇಚ್ಛಾ ಪಡ್ತೀವಿ. ನಮ್ಮ ಅಭಿಯಂತರವರು ಕೂಡ ಬಂದಿದ್ದಾರೆ, ಈ ಚೆನ್ನಾಗಿ ಅವರು ಹಾಕಿ ಕೊಡ್ತಾರೆ ಎಲ್ಲವೂ ಕೂಡ. ನೀವೆಲ್ಲರೂ ಕೂಡ ಏನ್ ಹಿರಿಯರು, ರಾಜಕೀಯ ಮುಖಂಡರು ಎಲ್ಲರೂ ಏನ್ ಬಂದಿರಲ್ಲ, ನೀವ್ ಅದಕ್ಕ ಒಂದು ದೇವಸ್ಥಾನ ಕಟ್ಟಾಡಕ್ಕ ಎಷ್ಟು ಪ್ರೋತ್ಸಾಹ ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಶಿಕ್ಷಣ ಸಂಸ್ಥೆಗೆ ನೀವೆಲ್ಲರೂ ಕೂಡ ಹೃದಯ ತುಂಬಿ ಪ್ರೋತ್ಸಾಹ ಕೊಡ್ರಿ ಅಂತಂದು ತಮ್ಮೆಲ್ಲರಿಗೂ ಕೂಡ ವಿನಮ್ರ ಪೂರ್ವಕವಾಗಿ ನಿಮ್ಮೆಲ್ಲರೂ ಕೂಡ ಕೇಳಕ್ ಇಚ್ಛಾ ಪಡ್ತೇನೆ. ಎಲ್ಲರೂ ಕೂಡ ನಮ್ಮ ಸರ್ ಕಟ್ಟಾಕ, ಸರ ನೀವು ಮುಂದೆ ಕಟ್ರಿ, ನಿಮ್ಮಿಂದ ನಾವು ಸದಾ ಬೆನ್ನೆಲುಬಾಗಿ ಇರ್ತೀನಿ ಅಂತ ಅವ್ರಿಗೆ ಭರವಸೆ ಮಾತು ಕೊಡ್ರಿ. ಅದ ದೊಡ್ಡ ಶಕ್ತಿಯಾಗಿ ನಮ್ಮ ಸರ್ ನಿಲ್ತದಂತ ನಾ ಹೇಳಕ್ ಇಚ್ಛಾ ಪಡ್ತೇನೆ. ಯಾಕಂದ್ರ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡೋದಂದ್ರ ಅಷ್ಟು ಸರಳದ ಮಾತಲ್ಲ.
ಅದು ಎಷ್ಟು ಕಷ್ಟ ಐತಿ ಅನ್ನೋದು ಅದು ನಮ್ಮ ಸರ್ಗೆ ಕೊಟ್ಟು ಹಿಂದ್ ನಿಂತ್ರನು ಎಷ್ಟು ಚಾಲೆಂಜ್ ಆಗಿ ಅದನ್ನ ಎದುರಿಸ್ಕೊತ ಬಂದಾರ ಅದು ಅವ್ರಿಗೆ ಗೊತ್ತ. ಯಾವ್ದು ಜೀವನದೊಳಗ ಚಾಲೆಂಜ್ ಮಾಡ್ತದಲ್ಲ ಅದ ಜೀವನದೊಳಗ ಚೇಂಜ್ ಮಾಡ್ತದ. ಹಂಗ ನಮ್ಮ ಸರ್ನ ಎಲ್ಲಾ ಚಾಲೆಂಜ್ಗಳನ್ನ ಮುಂದ್ ಹಾಕೊಂಡು ಬಂದ್ ಇವತ್ತು ಅವ್ರ ಜೀವನನ ಚೇಂಜ್ ಮಾಡೋದೆಲ್ಲ ಚಾಲೆಂಜ್ಗಳು. ಅವ್ರ ಮುಂದೆ ಹಿಂಗ ಬೆಳಿತಾ ಹೋಗ್ಲಿ. ಇವತ್ತೊಂದು ಕಟೌಟ್ ನಿಲ್ಬೇಕಾಗಿತ್ತಂದ್ರ ಅದರಿಂದ ಬಹಳ ಸಪೋರ್ಟ್ ಬೇಕಾಗ್ತದ. ಹಂಗೆ ಈ ಶಾಲೆ ಚಂದ ನಿಲ್ಬೇಕಾಗಿತ್ತಂದ್ರ ಅದು ನಿಮ್ಮೆಲ್ಲರ ಸಪೋರ್ಟ್ ಇದ್ದಾಗ ಮಾತ್ರ ಈ ಶಾಲೆ ಬಹಳ ಎತ್ತರ ಮಟ್ಟದೊಳಗ ಬೆಳೆದು ನಿಲ್ತದ ಅಂತ ಹೇಳಕ್ ಇಚ್ಛಾ ಪಡ್ತಾ, ಈ ಶಿಕ್ಷಣ ಸಂಸ್ಥೆ ಬಹಳ ಎತ್ತರ ಮಟ್ಟದೊಳಗ ಈ ರೋಡ್ ದಂಡೆ ಒಳಗ ಬಹಳ ಹೆದ್ದಾರಿ ಈ ದಂಡೆ ಒಳಗ ಬಹಳ ಎತ್ತರ ಮಟ್ಟದೊಳಗ ಬೆಳೆದು ನಿಲ್ಲಿ. ಇದಕ್ಕೆ ಏನೇ ಸಹಕಾರ ಇದ್ರು ಕೂಡ ನಾನು ಒಬ್ಬ ಸೇವಕನಾಗಿ ಸದಾಕಾಲ ಇರ್ತೀನಿ ಅಂತಂದು ಒಂದು ಎರಡು ಮಾತುಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾನೆ. ಜಗದ್ಗುರು ಬಸವಣ್ಣವರನ್ನ ಆತ್ಮದಲ್ಲಿ ನಿವೇದಿಸಿಕೊಂಡು ವಿದ್ಯಾ ದೇವತೆಯಾಗಿರ್ತಕ್ಕಂಥ ಶಾರದಾಂಬೆಯ ಭಾವಚಿತ್ರಕ್ಕೂ ನಮಸ್ಕರಿಸಿ ಇಂದಿನ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೂಜ್ಯರ ಪಾದಕ್ಕೂ ಹಣೆಮಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಹಡಗಲಿ ಗ್ರಾಮದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಗುರು ಹಿರಿಯರು, ಗ್ರಾಮದ ಸರ್ವ ಪಾಲಕರು ಹಾಗೂ ಮುದ್ದು ವಿದ್ಯಾರ್ಥಿಗಳು, ಈ ಭೂಮಿ ಪೂಜೆಗೆ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಮಸ್ತಾನ್ ಸಾಹೇಬರು, ಸರ್ವರಿಗೂ ಸಹಿತ ಮೊದಲು ಶರಣು ಸಮರ್ಪಣೆಯನ್ನು ಮಾಡಿ ಸಿಂದಗಿ ತಾಲೂಕಿನಿಂದ ಬಿಜಾಪುರ ತಾಲೂಕು ಹಡಗಲಿ ಗ್ರಾಮಕ್ಕೆ ಬಂದು ಒಂದು ವಿದ್ಯಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ಮೂಲ ಕಾರಣೀಕರ್ತರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ರಾಜಶೇಖರ್ ಗಂಗಶೆಟ್ಟಿ ಅವರು ಇದಕ್ಕೊಂದು ಅಡಿಪಾಯ ಹಾಕಿ ಏನೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಆ ನಂತರ ಮಸ್ತಾನ್ ಸಾರು ಅವರಿಗೆ ಬಲಗೈ ಬಂಟರಾಗಿ ಬಂದು ಹಡಗಲಿ ಗ್ರಾಮದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ಸಾಧನೆಯನ್ನು ಗೈಬೇಕು, ಹಿಂದುಳಿದ ಮಕ್ಕಳಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಹಿಂದುಳಿದಂಥ ಮಕ್ಕಳಿಗೆ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಸತ್ ಪ್ರಜೆಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ತಮ್ಮ ಎಲ್ಲ ತನು ಮನ ಧನದ ಸೇವೆಯೊಂದಿಗೆ ಹಡಗಲಿ ಗ್ರಾಮದ ಮಕ್ಕಳನ್ನು ಉದ್ಧರಿಸಲಿಕ್ಕೆ ಬಂದಿರತಕ್ಕಂಥವರಿಗೆ ನಾವು ಬಯಸದೆ ಬಂದಂಥ ಭಾಗ್ಯ. ಅವರು ಸರಸ್ವತಿಯ ಸೇವೆಗಾಗಿ ಮಕ್ಕಳ ವಿದ್ಯೆ ದಾನ ಮಾಡುವುದರ ಜೊತೆಯಲ್ಲಿ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅಂತ ಹಿಂದಿನ ಕಾಲದಲ್ಲಿ ನಾವು ಕೇಳಿದ್ದೇವೆ. ಅನ್ನದಾನ ಅಷ್ಟಕ್ಕಷ್ಟೇ, ಆಗಿನಷ್ಟಕ್ಕಷ್ಟೇ ತೃಪ್ತಿ ಆಗ್ತದ. ಈ ವಿದ್ಯಾದಾನ ಜೀವನ ಪರ್ಯಂತರ ಸಹಿತ ಅವರ ಭಾವಿ ಜೀವನದಲ್ಲಿ ಸಹಿತ ಒಂದು ಉನ್ನತವಾದಂಥ ಮಾರ್ಗವನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಸಾಧನೆ ಇದು. ನಮ್ಮ ಹಡಗಲಿ ಗ್ರಾಮದ ಮಕ್ಕಳು ಈ ಶಾರದಾಂಬೆಯ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳು ಮುಂದಿನ ಅವರ ಭಾವಿ ಜೀವನದಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ತಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು, ರಾಜಕೀಯ
ಮುಖಂಡರು ಸಹಿತ ತಮ್ಮ ತನು ಮನ ಧನದ ಸಹಾಯದೊಂದಿಗೆ ಈ ಸಂಸ್ಥೆ ಬೆಳಿಲಿಕ್ಕೆ ತಾವೆಲ್ಲ ಕಾರಣೀಕರ್ತರು ಆಗ್ತೀರಿ ಅಂತೇಳಿ ತಮ್ಮೆಲ್ಲ ವಿನಂತಿ ಮಾಡಿಕೊಂಡು ಎರಡು ಮಾತುಗಳನ್ನ ಮುಗಿಸುತ್ತೇನೆ. ಎಲ್ಲಾ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ಹಡಗಲಿ ಗ್ರಾಮದ ಗುರು ಹಿರಿಯರಾದಂತ ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ತಂದೆಯರಿಗೂ ಕೂಡ ಮತ್ತು ಶಾಲಾ ಟೀಚರ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಮುದ್ದು ಮಕ್ಕಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ದೇಶ ಒಂದೆರಡು ಮಾತುಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ಕೆಲವು ದಿನಗಳ ಹಿಂದೆ ಸುಮಾರು ದಿನಗಳ ಹಿಂದೆ ನಾ ಈ ಸ್ಕೂಲ್ ಫಂಕ್ಷನ್ ಅಟೆಂಡ್ ಆಗಿದೆ. ಹಾಗೆ ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಅದೇ ರೀತಿ ನೆನಪಿಟ್ಕೊಂಡ್ ಸರ್ ಮತ್ತೆ ನನಗೆ ಈ ಕಾರ್ಯಕ್ರಮ ಭೂಮಿ ಪೂಜೆ ಇದೆ ಅಂತ ನಿನ್ನೆ ನಮ್ಮ ಮನೆಗೆ ಬಂದ್ ಕರೆದಾಗ ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ನಾ ಈ ಭೂಮಿ ಪೂಜೆಗೆ ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ ನನ್ನಿಂದ ಒಂದ್ ಸ್ವಲ್ಪ ಫಂಕ್ಷನ್ ಲೇಟ್ ಆಯ್ತು, ಎಲ್ರಿಗೂ ಕ್ಷಮೆ ಕೇಳ್ತೀನಿ. ಈ ಆದರ್ಶ ವಿದ್ಯಾರ್ಥಿ ಶಾರದಾಂಬೆ ಮಸ್ತಾನ್ ಗುರುಗಳಿಗೆ ಆಶೀರ್ವಾದ ನೀಡಿದ ಹಾಗೆ ಆನಂದ ಸ್ವಾಮಿಯವ್ರು ಬಂದಾರಂದ್ರ ಈ ಕಟ್ಟಡ ಆನಂದವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ. 2 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿ ಸರ್ ಕಟ್ಟಡ ನಡೆಸ್ತಾ ಇದಾರಂದ್ರ ಸರ್ಗೆ ತನು ಮನು ಹಾಗೆ ನಾವು ಕೂಡ ಬೆಂಬಲವಾಗಿರ್ತೀವಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇಷ್ಟ ಜಯವಾಗ್ಲಿ. ಎಲ್ರಿಗೂ ಶರಣಾರ್ಥಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.